ಖಾಲಿ ಇರುವಂತ 4 MLC ಸ್ಥಾನಗಳಿಗೆ ನಾಮನಿರ್ದೇಶನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಒಮ್ಮತ ಮೂಡ್ತಾ ಇಲ್ಲ. MLC ಆಯ್ಕೆಯನ್ನ ಅಂತಿಮ ಮಾಡೋದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡ್ತಾ ಇದೆ. ಇಬ್ಬರ ಮಧ್ಯೆ ಒಮ್ಮತ ಮೂಡ್ತಾ ಇಲ್ಲ. ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ತಲಾ ಎರಡೆರಡು ಕೋಟಾಗಳಿಗೆ ಪಟ್ಟು ಹಿಡಿದಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ದೆಹಲಿ ಭೇಟಿ ಸಂದರ್ಭದಲ್ಲಿ ಪ್ರತ್ಯೇಕ ಪಟ್ಟಿಯನ್ನ ಕೊಟ್ಟಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಇದೀಗ ಪಟ್ಟಿ ವಾಪಸ್ ಕಳುಹಿಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು. ಇಬ್ರು ಚರ್ಚೆ ಮಾಡಿ ಫೈನಲ್ ಮಾಡಿ ಪಟ್ಟಿ ಕಳುಹಿಸಿ. ಸಪರೇಟ್ ಪಟ್ಟಿಗಳು ಬೇಡ, ಇಬ್ರು ಚರ್ಚೆ ಮಾಡಿ ಒಂದು ಫೈನಲ್ ಪಟ್ಟಿಯನ್ನ ಕಳುಹಿಸಿ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ. ಇಬ್ರು ಚರ್ಚೆ ಮಾಡಿ ಫೈನಲ್ ಮಾಡಿ ಪಟ್ಟಿ ಕಳುಹಿಸಬೇಕು ಅಂತಂದ್ರೆ ಇಬ್ಬರ ಮಧ್ಯೆ ಒಮ್ಮತ ಮೂಡಬೇಕು. ಅದು ಮೂಡಿಲ್ಲ. ಹೀಗಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮ್ಮುಖದಲ್ಲೇ ಚರ್ಚೆ ನಡೆಸೋದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸುರ್ಜೇವಾಲಾ ಸಮ್ಮುಖದಲ್ಲೇ ಚರ್ಚೆ ಮಾಡೋದಕ್ಕೆ ಈಗ ಸಿಎಂ ಹಾಗೂ ಡಿಸಿಎಂ ಮುಂದಾಗಿದ್ದಾರೆ. ಏಪ್ರಿಲ್ 17ರಂದು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ. ಸಿಎಂ ಸೂಚಿಸಿರುವಂತಹ ಹೆಸರಿಗೆ ಡಿಸಿಎಂ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇಬ್ಬರ ಸಮ್ಮುಖದಲ್ಲೂ ಮಾತಾಡಿ ಚರ್ಚೆ ಮಾಡಿ ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೆ ಈಗ ಸುರ್ಜೇವಾಲಾ ಚಿಂತನೆಯನ್ನ ನಡೆಸಿದ್ದಾರೆ. ಏಪ್ರಿಲ್ 17ಕ್ಕೆ ಆಲ್ಮೋಸ್ಟ್ ಈ ಅಭ್ಯರ್ಥಿಗಳು ಫೈನಲ್ ಆಗುವಂತ ಸಾಧ್ಯತೆ ಕೂಡ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿ, ಸಿಎಂ ಹೋದ್ರು, ಡಿಸಿಎಂ ಹೋದ್ರು ದೆಹಲಿಗೆ, ಪಟ್ಟಿ ಕೊಟ್ಟರು, ಸಪರೇಟ್ ಪಟ್ಟಿಗಳನ್ನು ಕೊಟ್ಟರು, ಒಮ್ಮತ ಮೂಡಲಿಲ್ಲ. ಇದ್ಯಾಕೋ ವರ್ಕೌಟ್ ಆಗ್ತಿಲ್ಲ ಅಂತ ಗೊತ್ತಾಗ್ತಾ ಇದ್ದಂಗೆ ಹೈಕಮಾಂಡ್ ನಾಯಕರು ಈಗ ಎಂಟ್ರಿ ಕೊಡ್ತಾ ಇದ್ದಾರೆ. ಫೈನಲಿ ಏಪ್ರಿಲ್ 17ಕ್ಕಾದ್ರೂ ಈ ಪಟ್ಟಿ ಬಿಡುಗಡೆ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಶಶಿ. ಅಶ್ವಿನಿ, ಶಾಸಕರಂತ CP ಯೋಗೇಶ್ವರು ಮತ್ತು ಮಾಜಿ ಪರಿಷತ್ ಸದಸ್ಯರಂತ UB ವೆಂಕಟೇಶ್ ಸೇರಿದಂತೆ 4 ಜನ ವಿಧಾನ ಪರಿಷತ್ನ ಸದಸ್ಯರ ಸ್ಥಾನ ಖಾಲಿಯಾಗಿತ್ತು. ಈ ಒಂದು ಸ್ಥಾನಕ್ಕೆ 4 ಜನನ ಈಗ ಆಯ್ಕೆ ಮಾಡುವಂಥ ನಾಮನಿರ್ದೇಶನ ಮಾಡುವಂಥ ಅವಕಾಶ ಈಗ ಸರ್ಕಾರಕ್ಕೆ ಸಿಕ್ಕಿದೆ. ಹೀಗಾಗಿ ಆಡಳಿತಾರೂಢ ಪಕ್ಷ ಇವರು ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಸಾಕಷ್ಟು ಯಕ್ಷ ಪ್ರಶ್ನೆ ಆಯಿತು. ಇದೇ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಒಂದಷ್ಟು ಪಟ್ಟಿಗಳನ್ನು ಸಿದ್ಧಪಡಿಸಿ ಕಳಿಸಿ ಅಂತ ಹೇಳ್ಬಿಟ್ಟು ಒಂದು ಸೂಚನೆ ಕೂಡ ಕೊಟ್ಟಿದ್ರು. ಈ ಕಾರಣದಿಂದಾಗಿ ಸಿಎಂ ಮತ್ತು KPCC ಅಧ್ಯಕ್ಷರಂತ DK ಶಿವಕುಮಾರ್ ಅವರು ಪ್ರತ್ಯೇಕವಾದಂಥ ಒಂದಷ್ಟು ಜನ ಪಟ್ಟಿಗಳನ್ನು ಕೂಡ ಕಳೆದ ವಾರ ದೆಹಲಿಗೆ ಹೋದಾಗ ಕೊಟ್ಟಿದ್ರು. ಹೀಗಾಗಿ ಒಬ್ಬೊಬ್ಬರು ಒಂದೊಂದು ಪಟ್ಟಿಯನ್ನು ಕೊಡೋದು ಬೇಡ, ಇಬ್ಬರು ಕೂಡ ಒಮ್ಮತದಲ್ಲಿ ಎಲ್ಲರೂ ಕೂಡ ಸೇರಿ 4 ಜನರಿಗೆ ಮಾತ್ರ ಅವಕಾಶ ಇದೆ. ಹೀಗಾಗಿ 4 ಜನರನ್ನು ನೀವೇ ಆಯ್ಕೆಯನ್ನು ಮಾಡಿ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಕೂಡ CM DCMಗೆ ಸೂಚನೆ ಕೂಡ ಕೊಟ್ಟಿದ್ರು. ಆದರೆ CM ಒಂದು 4 ಜನರ ಪಟ್ಟಿಯನ್ನು ಕೂಡ ಶಿಫಾರಸನ್ನು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ತಮ್ಮ CM ಆತ್ಮೀಯರಾಗಿರುವಂಥ BL ಶಂಕರ್, ಅದೇ ರೀತಿಯಲ್ಲಿ ಕೂಡ ದಿನೇಶ್ ಅಮ್ಮಿನಮೆಟ್ಟು ಮತ್ತು ಪತ್ರಕರ್ತರಂತ ಶಿವಕುಮಾರ್ ಸೇರಿದಂತೆ 4 ಜನರಿಗೆ ನಾವು MLC ಸ್ಥಾನವನ್ನು ಮಾಡಿ ಅಂತ ಹೇಳ್ಬಿಟ್ಟು CM ಅವರು ಒಂದು ರೀತಿಯಂಥ ಬಿಗಿಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಅದೇ ರೀತಿಯಾಗಿ ಕೂಡ DCM DK ಶಿವಕುಮಾರ್ ಕೂಡ ಅವರ ಆತ್ಮೀಯರು, ಅದೇ ರೀತಿಯಲ್ಲಿ ಕೂಡ ಅವರ ಕುಟುಂಬಸ್ಥರಾದಂಥ ಏನು ರಘುನಂದನ್ ರಾಮಣ್ಣ ಸೇರಿದಂತೆ ಇನ್ನೊಬ್ಬರನ್ನು ಕೂಡ ನಮಗೆ ಸೇರಿಸಬೇಕು, ಇವರಿಗೆ ನೀವು ಪರಿಷತ್ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಬೇಕಂತ ಹೇಳ್ಬಿಟ್ಟು ಹೈಕಮಾಂಡ್ಗೆ ಒಂದು ರೀತಿಯಂಥ ಒತ್ತಡವನ್ನು ಕೂಡ ಹೇರ್ತಿದೆ. ಈ ಕಾರಣದಿಂದಾಗಿ CM DCM ನಡುವೆ ಯಾವಾಗ ಒಮ್ಮತ ಇಲ್ವೋ ಇದೇ ಕಾರಣಕ್ಕಾಗಿ ಏನು AICCಯ ಪ್ರಧಾನ ಕಾರ್ಯದರ್ಶಿಗಳಂತ ಸುರ್ಜೇವಾಲಾ ಆಗಿರ್ಬೋದು, KC ವೇಣುಗೋಪಾಲ್ ಆಗಿರ್ಬೋದು, ಇಬ್ಬರು ಕೂಡ ಇವತ್ತು ಏನು ಕರ್ನಾಟಕಕ್ಕೆ ಬಂದು ಇಬ್ಬರ ಸಮ್ಮುಖದಲ್ಲಿ ಕೂಡ ಅಂತಿಮವಾದಂಥ ಆಯ್ಕೆ ಪಟ್ಟಿಯನ್ನು ಮಾಡ್ತಾರೆ. ಹೀಗಾಗಿ CMಗೆ 2 ಸ್ಥಾನ, DCMಗೆ 2 ಸ್ಥಾನ ಸಿಗುತ್ತಾ, ಇಲ್ಲ ಅಂತಂದರೆ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅವ್ರ ಆತ್ಮೀಯರಿಗೊಬ್ಬರಿಗೆ ಪರಿಷತ್ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಏನು ಸೂಚನೆ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಿದೆ. ಹೀಗಾಗಿ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾರನ್ನ ನಾಮನಿರ್ದೇಶನ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಿದೆ ಅಶ್ವಿನಿ. ಓಕೆ ಶಶಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.